ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಟಾಕ್ಸಿಕ್ ಸಿನಿಮಾದ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಅಪ್ಡೇಟ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಟೈಟಲ್ ಹಾಗೂ ತಮ್ಮನೇ ನೋಡಿ ನಿಮಗೆಲ್ಲ ವಿಷಯ ಗೊತ್ತಾಗಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ರೀಸೆಂಟ್ಲಿ ಟಾಕ್ಸಿಕ್ ಸಿನಿಮಾದ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂದರೆ BGMI ಜೊತೆ ಕೊಲಾಬ್ರೇಷನ್ ಆಗಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ಆಲ್ರೆಡಿ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಐ ಕಡೆಲ್ಲ ಅಥವಾ ಡಿಸ್ಕ್ರಿಪ್ಷನಲ್ಲಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈಗ ಅಫಿಷಿಯಲ್ ಆಗಿ ಒಂದು ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಇದೇ ವರ್ಷ ಟಾಕ್ಸಿಕ್ ಸಿನಿಮಾ ತೆರೆ ಮೇಲೆ ಬರೋಕ್ಕೆ ರೆಡಿಯಾಗಿದೆ. 26/8/2026 ಅಂದರೆ ಆಗಸ್ಟ್ಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಕಿಂಗ್ ಸ್ಟಾರ್ ಯಶ್ ರವರ ಟಾಕ್ಸಿಕ್ ಸಿನಿಮಾ ತೆರೆ ಮೇಲೆ ಬರೋಕ್ಕೆ ರೆಡಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಕ್ಟಾಗಿ ಇವತ್ತಿಗೆ ಎಣಿಸಿದರೆ 66 ಡೇಸ್ ಬಾಕಿ ಇದೆ. ಆ 66 ಡೇಸ್ ಒಳಗೆ ಏನೇನೆಲ್ಲ ಮ್ಯಾಜಿಕ್ ಮಾಡ್ಬೋದು ಅಂತ ನಾನಂತೂ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ಏನೇನೆಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಅಂತ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ನಾನು ಕೂಡ ನಿಮಗೇನೆ. ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟು ಅಪ್ಡೇಟ್ಗಳಲ್ಲಿ ಫಸ್ಟು ತಬಾಹಿ ಸಾಂಗ್ ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಲಾಸ್ಟ್ ಟೈಮು ಸಾಂಗ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಆಡಿಯೋ ಅಷ್ಟೇ ಬಿಟ್ಟು ಸುಮ್ಮನಾಗಿದ್ರು. ಈ ಸಲ ಲಿರಿಕಲ್ ವಿಡಿಯೋ ಜೊತೆ ಹೊರಗೆ ಮತ್ತೆ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಫಾದರ್ಸ್ ಡೇ ಸ್ಪೆಷಲ್ ಆಗಿ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ನನಗಂತೂ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ವರ್ಷ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರ 2 ಸಿನಿಮಾಗಳು ತೆರೆ ಮೇಲೆ ಬರೋಕ್ಕೆ ರೆಡಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತೇ ಇದೆ, ರಾಮಾಯಣ ಸಿನಿಮಾದಲ್ಲಿ ರಾವಣನ ಕಾಣಿಸ್ಕೊಂಡಿರೋ ರಾಕಿಂಗ್ ಸ್ಟಾರ್ ಯಶ್ ರವರು. ಅಷ್ಟೇ ಅಲ್ಲದೆ ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ರಾಯ್ ಆಮೇಲೆ ಟಿಕೆಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅದ್ಭುತವಾದಂತಹ ಸಿನಿಮಾ ಎರಡೂ ಕೂಡ. ಎಲ್ಲರೂ ಎಕ್ಸೈಟಾಗಿ ಕಾಯ್ತಾ ಇರೋದಂತೂ ಟಾಕ್ಸಿಕ್ಗೋಸ್ಕರ. ಏನಕ್ಕಪ್ಪ ಅಂದರೆ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರು. ರಾಮಾಯಣ ಬಂದ್ಬಿಟ್ಟು ದಿವಾಳಿಗೆ ಬರ್ತಾ ಇದೆ. ಅದು ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಪಾರ್ಟು ಈಗ ದಿವಾಳಿಗೆ ಬರುತ್ತೆ, ಈ ವರ್ಷ ದಿವಾಳಿಗೆ. ನೆಕ್ಸ್ಟ್ ಪಾರ್ಟು ನೆಕ್ಸ್ಟ್ ಇಯರ್ ದಿವಾಳಿಗೆ ಬರುತ್ತೆ. ಈಗ ಟಾಕ್ಸಿಕ್ ಬಗ್ಗೆ ಮಾತಾಡೋದಾದರೆ ಫಸ್ಟು ಲಿರಿಕಲ್ ವಿಡಿಯೋ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಬರೀ ಆಡಿಯೋ ಸಾಂಗ್ನ ಬಿಟ್ಬಿಟ್ಟು ಎಲ್ಲರಿಗೂ ಸಮಾಧಾನ ಮಾಡಿದರು. ಬಿಡಲ್ಲ ಅಂತ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಆಡಿಯೋ ಕೇಳಿಸ್ಬಿಟ್ಟು ಸಮಾಧಾನ ಮಾಡಿದರು. ನೆಕ್ಸ್ಟ್ ಅಪ್ಡೇಟ್ಗಳಲ್ಲಿ ಫಸ್ಟು ತಬಾಹಿ ಸಾಂಗ್ನ ಬಿಡಿ ಅಂತ ಕೇಳ್ಕೊತೀನಿ, ಲಿರಿಕಲ್ ವಿಡಿಯೋನ. ಆ ವಿಜುವಲ್ ಎಲ್ಲರೂ ಅವ್ರದ್ದೇ ಆದಂತಹ ಕಲ್ಪನೆನ ಮಾಡ್ಕೊಂಡಿದ್ದಾರೆ. ಆದರೆ ಸಿನಿಮಾದ ತಂಡದಿಂದ ಯಾವ ರೀತಿ ವಿಜುವಲ್ ಇತ್ತು ಅನ್ನೋದನ್ನ ಸಣ್ಣದಾಗಿ ಲಿರಿಕ್ಸಲ್ಲಿ ತೋರಿಸಿ ಅಂತ ಕೇಳ್ಕೊತೀನಿ. ರಾಮಾಯಣ ಕೂಡ ಅದ್ಭುತವಾದ ಸಕ್ಸಸ್ ಕಾಣುತ್ತೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಲುಕ್ನ ಜಸ್ಟ್ ಗ್ಲಿಮ್ಸಲ್ಲಿನೇ ಆ ರೀತಿಯಲ್ಲಿ ನೋಡಿ ಎಂಜಾಯ್ ಮಾಡಿದವರು ಆ ಬಿಗ್ ಸ್ಕ್ರೀನ್ ಮೇಲೆ ರಾವಣನ ಆರ್ಭಟನ ನೋಡೋಕೆ ನಾನಂತೂ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆನೇ ಬರ್ತಾ ಇದೆ ನಮ್ಮ ಟಾಕ್ಸಿಕ್ ಸಿನಿಮಾ. ಟಾಕ್ಸಿಕ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಟಾಕ್ಸಿಕ್ ಸಿನಿಮಾ ಟೀಮ್ ಅವ್ರಿಗೆ ಕೇಳ್ಕೊಳೋದು ಒಂದೇ ಒಂದು, ಇಷ್ಟು ದಿನ ಪೋಸ್ಟ್ಪೋನ್ ಮಾಡ್ಕೊತ ಬಂದ್ರಿ, ಆದರೆ 26 ಆಗಸ್ಟ್ ಏನಿದೆ ಡೇಟ್ ಕೊಟ್ಟಿದ್ದೀರಾ, ದಯವಿಟ್ಟು ಮಿಸ್ ಮಾಡ್ದೇನೆ ಎಲ್ಲ ಕಡೆಗೂ ರಿಲೀಸ್ ಮಾಡಿ ಅಂತ ಕೇಳ್ಕೊತೀನಿ. ಲಾಸ್ಟ್ ಟೈಮು ನಮ್ಮ ರಾಕಿ ಬಾಯ್ನ KGF ಚಾಪ್ಟರ್ 2ನಲ್ಲಿ ನೋಡಿದ್ದು 2022ರಲ್ಲಿ ರಿಲೀಸ್ ಆಗಿದ್ದು. ಈಗ ಆಲ್ರೆಡಿ 26 ಅಂದರೆ 3 ವರ್ಷ ಆಗ್ತಾ ಬಂತು. 3 ವರ್ಷದ ಮೇಲೇ ಆಗಿದೆ. ಆಲ್ರೆಡಿ ಏಪ್ರಿಲಲ್ಲಿ ರಿಲೀಸ್ ಆಗಿದ್ದು, 3 ವರ್ಷದ ಮೇಲೇ ಆಗಿದೆ. 4ನೇ ವರ್ಷ ರನ್ನಿಂಗಲ್ಲಿ ನಡೀತಾ ಇದೆ ಈಗ ಸದ್ಯಕ್ಕೆ KGF ಚಾಪ್ಟರ್ 2. ಟಾಕ್ಸಿಕ್ ಸಿನಿಮಾ ಗ್ರ್ಯಾಂಡ್ ಸಕ್ಸಸ್ ಕಾಣಲಿ ಅಂತ ನಾನು ಕೂಡ ಆಶಿಸ್ತೀನಿ. ಅದ್ಭುತವಾದಂಥ ಸಿನಿಮಾ ಬಂದಿರುತ್ತೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಥಿಂಕಿಂಗೇ ಬೇರೆ ಲೆವೆಲಲ್ಲಿದೆ. ನಾನಂತೂ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ಟಾಕ್ಸಿಕ್ ಸಿನಿಮಾಗೋಸ್ಕರ. ನೀವು ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ನಿಮ್ಮ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಟಾಕ್ಸಿಕ್ ಸಿನಿಮಾದ ಆಮೇಲೆ ಕನ್ನಡ ಸ್ಯಾಂಡಲ್ವುಡ್ ಸಿನಿಮಾಗಳ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದೀನಿ ಅಂತ ಕೇಳ್ಕೊಂತ, ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನೋ ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.